ಪ್ರಪಂಚ. ವಿಶೇಷವಾಗಿ ನನಗೆ ಈ ಸಿನಿಮಾದ ಶೀರ್ಷಿಕೆ ತುಂಬ ಹಿಡಿಸ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಶೀರ್ಷಿಕೆ ನೋಡ್ತಾ ಇದ್ದೀವಿ. ಆ ಟೈಟ್ಲನ್ನು ನೋಡೋಕ್ಕೆ, ಓದೋಕ್ಕೆ, ಹೇಳೋಕ್ಕೆ ಅಸಹ್ಯ ಆಗುತ್ತೆ ಅಂಥ ಟೈಟ್ಲ್ಗಳು ಬರ್ತಾ ಇದ್ದಾವೆ. ಆದರೆ ಇದು ಒಳ್ಳೆ ಟೈಟ್ಲ್, ಒಳ್ಳೆಯ ಒಂದು ಶೀರ್ಷಿಕೆಯನ್ನು ಯತಿರಾಜ್ ಅವರು ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನನ್ನನ್ನು ದೂರವಾಣಿ ಮುಖಾಂತರ ಕರೆದರು ಯತಿರಾಜ್. ಅದೇ ಚೆನ್ನಾಗಿರುತ್ತೆ ಸರ್. ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದ್ರು. ನಾನು ಎರಡು ಮಾತಾಡಲೇ ಇಲ್ಲ, ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು, ಹಳೇದು, ಈಗ ಹೊಸ ಬಿಲ್ಡಿಂಗ್ ಆಗಿದೆ. ಆವಾಗ ಕಾಂಪೌಂಡ್ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ನಂದೇ ನಾಯಕತ್ವ. ಅಲ್ಲಿ ಎಲ್ಲರನ್ನೂ ಶಾಂತಿ ಮಾಡ್ತಾಯಿದ್ದೀನಿ. ಎಲ್ಲರನ್ನೂ ಶಾಂತಿಯಾಗಿರಿ, ಅಣ್ಣವ್ರು ಬರಬೇಕು, ನಾವು ಶಾಂತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಭಾಳಷ್ಟು ಬೇಡ್ಕೊಳ್ತಾ ಇದ್ದೀನಿ. ಇವರು ಕಾಂಪೌಂಡ್ ಮೇಲೆ ಕೂತ್ಕೊಂಡು ನನಗೆ ಆವಾಜ್ ಆಗ್ತಾವ್ರೆ, ರೇ ಏನು ಧೈರ್ಯ ಇಲ್ಲ ನಿಮಗೆ, ಬನ್ನಿರಿ ಒಳಗೆ ಹೋಗೋಣ, ಹೊಡೆಯೋಣ, ಇದು ಮಾಡೋಣ, ಚಿಂದಿ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ನನಗೂ ಅಷ್ಟೇ ಇತ್ತು. ಆದರೆ ಸಮಯ ಸಂದರ್ಭ, ನಾನು ರಾಜ್ಕುಮಾರ್ ಹೊರಗಡೆ ಬರಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ. ಅವತ್ತು ಇವತ್ತು ನನಗೆ ನೆನಪಾಗ್ತಾ ಇದೆ. ಅವತ್ತಿಂದ ಸ್ನೇಹಿತರು. ಹಾಗಾಗಿ ಇವತ್ತಿಗೆ ಬಂದಿದ್ದೀನಿ. 6ನೇ ಚಿತ್ರ ಮಾಡಿದ್ದಾರೆ. ನಿಜವಾಗಿ ನನಗೆ ಬಹಳ ಖುಷಿಯಾಯಿತು. ಒಬ್ಬ ಪತ್ರಕರ್ತನಾಗಿ, ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು, ಅವರ ಯಾರನ್ನ, ಟೀಚರ್ಸ್ನ. ನಿಜವಾಗಿ ಖುಷಿಯಾಯಿತು. ನೋಡಿ, ಇದು ಮಾನವೀಯತೆ ಮತ್ತು ಅವರಲ್ಲಿರುವಂಥ ಗುಣ. ಅಂದರೆ ಇದು ಮನುಷ್ಯನಿಗೆ ಬೇಕಾಗಿರೋದು. ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯತಿರಾಜು ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದ್ದಾನೆ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವರಿಗೆ ದೂರವಾಣಿ ಮಾಡಿದೆ. ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾಕೆ ಅಂತ ಹೇಳಿದ್ರು, ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ. ಇದು ನನ್ನ ಒಂದು ಧ್ಯೇಯ, ನನ್ನ ಸ್ವಾಭಿಮಾನ. ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ, ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಕ್ಷಮಿಸಬೇಕು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ನಿರ್ಧಾರ ಅದು. ಯಾಕೆ ಅಂತ ಹೇಳಿದ್ರೆ 85 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅಂತ, ಅಂಬರೀಷ್ ಅಂತ ಅವರು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ. ಆ ಒಂದು 85 ವರ್ಷ ಇತಿಹಾಸ ಇದೆ. ಯಾರೋ ಮೊನ್ನೆ ಬಂದು ಒಂದು ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಾನು ಹೋಗಲ್ಲ ಅಂದೆ. ಅವರು ಒಂದು ಮಾತು ಹೇಳಿದ್ರು, ದೊಡ್ಡ ಮಾತು. ನಿಜವಾಗಿ ನನಗೆ ಖುಷಿ ಕೊಡ್ತು. ಏನಂದರೆ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಅಂದರು. ನಿಮ್ಗೆ ಅದೇ ಅನಿಸಿದ್ರೆ ಮಾತಾಡಿ ಅಂತ ಹೇಳಿದ್ರು. ಅದು ಮನುಷ್ಯನಿಗೆ ಬೇಕು. ನೋಡಿ, ಅವರು ಹೆಂಗೆ ನನ್ನನ್ನು ಕರ್ಸ್ಕೊಂಡ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲೇ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಯಾವ ವಾಣಿಜ್ಯ ಮಂಡಳಿ ಎಂಥದ್ದು ಕಟ್ಟಿದ್ದಾರೆ ಅದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನೋ 5,000ಕ್ಕೆ 10,000ಕ್ಕೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅವರ ಮುಂದಿನ ದಿನಗಳನ್ನು ಯಾವ ರೀತಿ ಅವರು ನೆನೆಸ್ಕೋಬೇಕು. ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯತ್ವ ಹೊಂದಿ ಅವರು ಬಂದರೆ ಅವ್ರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಅದು ಏನೋ ಗರ್ವ ಅಂತ ಅನ್ಕೋಬೋದು. ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ, ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾಯಿದೆ. ಏನಾಗಲಿ, ವಿಷಯಕ್ಕೆ ಬರೋಣ. ಯತಿರಾಜ್, ನಿಮ್ಮನ್ನು ಬಹಳಷ್ಟು ಜನ ನಮಗೆ, ವಿಶೇಷವಾಗಿ ಸುಂದರ್ಶ್ರೀ ಅವರು, ಯಾಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಟಿ. ಅಂಥ ನಟಿನ ನೀವು ಸಿನಿಮಾದಲ್ಲಿ ಹಾಕ್ಕೊಂಡು, ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ರು. ಬಹುಶಃ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯಿತು, ಆ ಒಂದು ಶೀರ್ಷಿಕೆಗಳನ್ನು ಮತ್ತು ಇದನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಯ್ತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ. ನಮ್ಮೂರ ಕಡೆಯವರ? ಮೈಸೂರು. ನಮ್ಮದೇ ಮೈಸೂರಲ್ವ? ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರಲಿ, ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಭಾಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ, ಅದೇ ಇವತ್ತು ಇಂಡಸ್ಟ್ರಿನ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅನ್ಕೋಬೇಡಿ ಯಾರೂ. ಚಿಕ್ಕ ಚಿತ್ರಗಳಿಂದನೇ ಇವತ್ತು ಇಂಡಸ್ಟ್ರಿ ಉಳಿದಿರೋದು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ. ಆದರೆ ಇವರು ಇಲ್ಲದೇ ಇದ್ದರೆ
ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಯತಿರಾಜ್ ಧೈರ್ಯ ನೋಡಿದ್ರೆ ಭಾಳ ನನಗೆ ಖುಷಿ ಆಗುತ್ತೆ. ಯಾಕೆಂತೇಳಿ ಬೇಕದು ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರಬೇಕು. ಆ ಎರಡನ್ನೂ ಕೂಡ ನಾನು ಯತಿರಾಜಲ್ಲಿ ಕಂಡಿದ್ದೀನಿ. ಈಗ ಭಾಳಷ್ಟು ಜನ ಕಲಾವಿದರು ಹೇಳಿದ್ರು ಸೆಟ್ಟಿಗೆ ಬಂದರೆ ಹೆಂಗಿರ್ತಾರೆ, ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬಿಡಬೇಡ, ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಎಲ್ಲದಕ್ಕೂ ಸಮಯ ಬರುತ್ತೆ, ಆ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಲಿಸೋಂಥ ಕೆಲಸ ಮಾಡೋಣ. ಇವತ್ತು ನನ್ನ ಮಾಧ್ಯಮದವರು ಇದ್ದಾರೆ, ಅವ್ರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯತಿರಾಜ್, ನೀವು ಹೇಳಿದ್ದೀರಾ, ನೀವೇ ನಿಮ್ಮ ಬಾಯಿಂದ ಹೇಳಿದ್ದೀರಾ, ನನಗೆ ತೃಪ್ತಿ ತಂದು ಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನು ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಯತಿರಾಜ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ 10 ಚಿತ್ರಗಳನ್ನು ಮಾಡುವಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೋರ್ತೀನಿ. ನಮಸ್ಕಾರ. ಅಣ್ಣ ಹೇಳಿದ್ದು ಕರೆಕ್ಟು. ಆಗಲೇ ಹೇಳಿದಾಗೆ ಬಿಗಿನಿಂಗಲ್ಲಿ ಪ್ರೊಡ್ಯೂಸರ್ಗೆ ಅದು ಹೊಸ ಸಿನಿಮಾ ಅಥವಾ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಸೊ ಬೇರೆ ಕಡೆ ರಿಜಿಸ್ಟರ್ ಮಾಡಿಸಿದ್ರು. ಅದಾದ ನಂತರ ಈಗಲ್ಲ, ಒಂದೂವರೆ ವರ್ಷದ ಹಿಂದೆನೆ ನನಗೆ ಮೇನ್ ಮದರ್ ಚೇಂಬರ್ ಬಗ್ಗೆ ಕೇಳಿದ್ರು. ಅದ್ರದ್ದು ಡೀಟೇಲು ತರಿಸ್ಕೊಂಡ್ರು. ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು. ನೆಕ್ಸ್ಟ್ ಅವರು ಸಿನಿಮಾ ಮಾಡ್ತಿದ್ದಾರೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾಡಿದಾಗಲೇ ಅವರು 100% ಇಲ್ಲಿ ನಮಗೆ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು. ನೆಕ್ಸ್ಟ್ ನಮ್ಗೆ ಆ ಚೇಂಬರ್ಗೆ ಬಂದೇ ಬರ್ತೀವಿ ಅಷ್ಟೇ. ಇದಕ್ಕೆ ಪ್ರೊಡ್ಯೂಸರ್ ಪರವಾಗಿ ಆ ಮಾತನ್ನು ಹೇಳ್ತೀನಿ. ಕೌಶಿಕ್ ಸರ್. ಫಸ್ಟ್ ಆಫ್ ಆಲ್ ಮುಂದೆ ಕೂತರು ಎಲ್ಲ ಹಿರಿಯರು, ಅದು ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಇಲ್ಲಿಬ್ಬರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಬಹಳ ಖುಷಿಯಾಗಿದ್ದೇನು ಅಂತಂದರೆ ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆ ಪೋಸ್ಟ್ರೇ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜಿನ ನೀವು ಒಂದು ಥಿಯೇಟ್ರ್ ಹಾಕನ್ನು ನೋಟ್ ಮಾಡಿಬಿಟ್ರಿ ವಿತ್ ಎ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಆ ಒಂದು ಪ್ಲ್ಯಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್. ಯಾರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರು ಬಂದೇನಾದ್ರು ಇವತ್ತು ನಿರೂಪಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ, ಬಹಳ ಖುಷಿ ಆಯಿತು. ಯಾರು ವೆರಿ ಗುಡ್ ಆ್ಯಂಕರ್. ಧನ್ಯವಾದಗಳು. ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅವರು ಕೂಡ ಪಿಲ್ಲರು. ಸೊ ಹೀಗಾಗಿ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಚಿತ್ರ ಸಕ್ಸಸ್ ಆಗಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತೆ ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಹೊಗಳಿಬಿಡ್ತೀನಿ ಅನಿಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ. ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಆ್ಯಂಡ್ ಪ್ರೆಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದ ಒಳನೋಟದಿಂದ ತುಂಬ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡೋ ತಾಕತ್ತಾತಂಗಿದೆ. ಎಷ್ಟು ಕಥೆಗಳಿದೆ ಅಂದರೆ ಆತ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೆ ಇರ್ಬೋದು, ಅಷ್ಟು ಕಥೆಗಳನ್ನು ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಲಿ, ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಕಡೇ ವಿಚಾರ, ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮತ್ತೆ ಹೇಳಬೇಕು ಅಂದ್ಕೊಂಡಿದ್ದೆ. ನಾಗೇಶ್ ಅವರು ಇದ್ದಾರಾ? ನಾಗೇಶ್, ಇನ್ನೊಂದು ಸಾರಿ ಎಲ್ಲಾದರೂ ಆ ಹೀರೋಯಿನ್ ಜೊತೆ ನಾನು ಭಾಳ ಹತ್ತಿರದ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದು ಅಂತ ಹೇಳ್ಬಿಟ್ಟಿಯಪ್ಪ, ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನು ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ಆ ಚೇತನ್ ತಂಡ ಕಟ್ಕೊಂಡು ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋ ಕೆಲಸ ಇಲ್ಲ. ಅದನ್ನು ಹಚ್ಕೊಂಡವನೆ, ಎಲ್ಲ ಹಚ್ಕೊಂಡಾಯ್ತು. ಈಗ ಇದನ್ನು ಹಚ್ಕೊಂಡಿದ್ದಾರೆ. 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ
ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ. ಈಗೇನೋ ಬಂದ್ಬಿಟ್ಟು ಅವನೇ ಏನೋ ಕಿತ್ತಾಕು ಅನ್ನೋಂಗೆ ಮಾತಾಡ್ತಾ ಇದ್ದಾನೆ. ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 16ನೇ ತಾರೀಕು ಇಲ್ಲಿ ಯಾರಾದರೂ ಇದು, ಯಾಕೆಂದರೆ ಭಯ ಆಗುತ್ತೆ ರೀ ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ರು ಯಾರೋ ರೇಕೊಂಡಿದ್ದೆ ಅಥವಾ ಇನ್ನೊಂದು ಮಾಡಿದ್ದೆ, ದುಡ್ಡು ಕಮ್ಮಿ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರೆ, ಈ ಹೀರೋಯಿನ್ ಹೋಗಿ ನನಗೆ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ಬಿಟ್ರೆ ಕತೆ ಏನ್ರಿ? ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ. ಯಾರು ಎಂತಂತಾರೆ? ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ನಮ್ಮ ಅನಂತ ಶಂಕರ್ನಾಗ್, ಎಂತಂತವ್ರು ಆಳಿದ್ದಾರೆ ಇದನ್ನ. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು. ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ. ಅಲ್ಲ, ಸಾರಾ ಗೋವಿಂದ್ ಅವರು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಯಾವುದೇ ಇಲ್ಲ, ಈಸ್ ವೆರಿ ಫ್ರ್ಯಾಂಕ್. ಹಾಗಾಗಿ ನಮ್ಗೆ ಅವ್ರು ತುಂಬಾ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದ್ದನ್ನು ಹೇಳ್ತಾರೆ. ರಿಯಲಿ ನೈಸ್ ಸರ್, ಥ್ಯಾಂಕ್ ಯು. ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ. ನಿಮ್ಗೆ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಕ್ಕಿದಾಗ ಸ್ವಲ್ಪ ತಪ್ಪಿಸ್ಕೊತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ. ನಾನು ಅಷ್ಟು ಕೆಪಾಸಿಟಿ ಇದೆ. ಬಟ್ ಆಮೇಲೆ ನಾನು ಒಂದೆರಡು ಸಿನಿಮಾ ಮಾಡಿದ್ದೀನಿ, ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಷ್ಟೇ ನಾನು. ನಮ್ಮ ಪ್ರಜ್ವಲ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರಬಹುದು. ಅಲ್ಲ, 10 ವರ್ಷದಿಂದ ನಾವು ಖುಷಿ ಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಹಿಂದೆ ಕುಂತಿರುವ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತೆ ಇಲ್ಲಿ ಬರಬೇಡುವಂತ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಸರ್. ಥ್ಯಾಂಕ್ ಯು ಸರ್, ನಮ್ಮ ಹಾರೈಕೆಗೆ. ಮಂಜು ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ಆಮೇಲೆ ಪತ್ರಕರ್ತರಾದರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ 4ನೇ ಅಂದ್ಕೊಂಡೆ, 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ಸಿನಿಮಾ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕರೆಕ್ಟ್ ಇರ್ತಾರೆ. ಇದು ಆಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜ್ ಅವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವಾಗ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನು ಹೇಳ್ತಾರೆ ಸಿನಿಮಾ ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು, ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳಲ್ಲ, ಪ್ರತಿ ಭಾಷೆಯಲ್ಲೂ. ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಂಗಿದೆ, ಹಿಂಗಿದೆ, ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೇದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮ್ಮ ಮೇಲೆ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ಎಟ್ಸ್ಕೀಸೋ ಥರ ದೊಡ್ಡ ಹಿಟ್ ಆಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವ್ಯಾ ಕಡೆ ಇರ್ಬೇಕು ಮೀಟು? ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ? ಅಣ್ಣ ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಅಂತ ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟ್ ಆಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ. ಅಲ್ಲ, ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡುಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನ ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆ ಬೇಡ,
ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬಾ ಕೆಲವು ಪತ್ರಕರ್ತರು ಮಂಜೂರ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್ ಐ ಆಮ್ ಮೀಟು ಅಂದೆ. ಅವಳು ಬಂದ್ರೆ ನಾನು ಬರ್ತೀನಿ, ನಾನು ಅವಳು ಬರ್ತೀನಿ, ನಾನು ಯಾಕೆ ಹೋದ್ರೆ ನಾನು ಯಾಕೆ ಬರ್ಲಿದ್ದಂತೆ. ಯಾರು ಹೇಳಿದ ರೋಪರ್ ಆಗಿದೆ, ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಆಪರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನ ಮೀಟು ಇವ್ನಿಗೆ ಯಾಕೆ ಬಿಟ್ಟು ಮೀಟು ತಗೊಂಡು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ರಿಲೇಶನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದಕ್ಕೆ. ಇವತ್ತು ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲಾನಿಂಗ್ ಇರಲ್ಲ, ಸುಮ್ಮನೆ ಕಲಾವಿದ್ರನ್ನ ಕರ್ತಾರೆ ಕೂಡಿಸ್ತಾರೆ. ಪ್ಲಾನಿಂಗ್ ಅನ್ನೋದು ಮುಖ್ಯ. ಪ್ಲಾನಿಂಗ್ ಅನ್ನೋದೇನ ಸಿನಿಮಾ ಬಂದರೆ ಒಳ್ಳೇದು. ಆವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 150 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ, ಯಾವ ಪ್ಯಾನು ಇಂಡಿಯಾನಿಲ್ಲ. ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವು ಇವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಾಡ್ತಾ ಬೆಳೆದ ಕೆಲವು ಖುಷಿ ಪಡೋಣ, ಯಾರು ಹಸಿ ಪಡೋದು. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕತ್ತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರು ಇದಾರಲ್ಲ, ಗಂಗಾಧರ್ ಭಟ್ಗೆ ದಯವಿಟ್ಟು ನಾಳೆ ಪ್ರಜ್ಜು ಅವ್ರಿಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಮಾಡಿ. ಪ್ರಜ್ಜು ಮಾಡ್ತಾರೆ, ಪ್ರಜ್ಜು ತುಂಬಾ ಕೋಪರೇಷನ್ ಕೊಡ್ತಾರೆ, ವೆರಿ ಗುಡ್ ಹುಡುಗ, ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗಂಗೆ ಕೈಯನ್ನ ಹೇಳಿದ್ರೆ ಏನಾದ್ರು ನಿಮ್ಗೆ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಪ್ರಜ್ಜು ಮಾಡಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರನ್ನ ನೋಡ್ತೀವಿ. ಸಂಜು ಇಟ್ಸ್ ಗೀತಾ ತರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀವಿ. ತಲೆ ಕೆಡ್ಸ್ಕೊಬಿಡಪ್ಪ ನೀನು, ಏನು ಯೋಚನೆ ಮಾಡಿ ಜೀವನದಲ್ಲಿ ನೀನು ಕೈಲಿ ಏನು ಬರ್ದು ಭಗವಂತ ಅದೇ ಆಗುತ್ತೆ. ತಲೆ ನಾವ್ ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀನಿ ಅಂತ ಹೇಳ್ತಿದ್ವಾ, ಅಯ್ಯೋ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನ, ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನ ತುಂಬಾ ಮೀಟು ಟ್ರೈ ಮಾಡಿದ್ರೆ ಯಾವ ಮೀಟೂನು ಪೀಟು ಇಲ್ಲ, ನಾನು ಮೀಟೂನೇ. ಅದಕ್ಕೆ ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಈ ತರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ, ನಮ್ಮ ಗಂಟ ಕಳ್ಬೇಡಿ. ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ. ಆ ಗ್ಯಾರೇಜ್ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ, ತಿರ್ಗಾ ನಮ್ಮನ್ನ ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಕೇಳಿಕೆ ಚೌಟಿ. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಮರ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನದೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರನ್ನ ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ್ ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ಸನ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನ ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಒಂದು 10 ವರ್ಷದ ಹಿಂದೆನೆ ನಾವಿಬ್ರು ಒಂದು ಸಿನಿಮಾ ಮಾಡಬೇಕಿತ್ತು ಅನ್ಸುತ್ತೆ. ಇಬ್ರು ಪ್ರೊಡ್ಯೂಸರ್ ಬಂದ್ರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರ್ಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಒಂದು ಕಥೆಗಳು ಓಕೆ ಆಗಿದ್ದು. ಸೊ ಈಗ ಅನ್ಕೊಂತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ, ನಾನು ಮಾಡಿರೋ ಸಿನಿಮಾಗ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ಪ್ರಜ್ಜು ಬ್ರದರ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಇನ್ನು 2ನೇದು ಸಾರಾಗೋವಿಂದ ಸಾರು, ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಅಪ್ಪನ ಕಾಲದಿಂದನೂ ನಾವು ಅನ್ನೋರ್ ಅಭಿಮಾನಿ. ಅವರು ಅನ್ನೋರ್ ಸಂಘದ ಅಧ್ಯಕ್ಷರು. ನಾವು ಮಿನಿ ಅನ್ನೋರ್ ತರ ನೋಡ್ತಿದ್ದಂತ ಕಾಲ. ಕಡೆಗೆ ಇವತ್ತೆಲ್ಲ ಮತ್ತೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು, ಒಡನಾಟ ಬೆಳೀತು, ವಿಶ್ವಾಸ ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು. ಅದನ್ನ ಅವರೇ ಹೇಳ್ತಾರೆ. ಆದ್ರೂ ನಾನು ಹೇಳಿದೆ ಬರಬೇಕು ಸರ್ ಅಂತ ಬಂದಿದ್ದಾರೆ. ಅವ್ರಿಗೂ ಕೂಡ ನಂದು ಥ್ಯಾಂಕ್ ಯು ಹೇಳ್ತೇನೆ ಪರ್ಸನಲ್ ಆಗಿ. ಇನ್ನು ಮಂಜಣ್ಣ ನಮ್ದು ಹಳೆ ಸ್ನೇಹ, ಒಂಥರ ಏನು ಪ್ರೊಡ್ಯೂಸರ್ ಆರ್ಟಿಸ್ಟು ಜರ್ನಲಿಸ್ಟ್ ತರ ಇಲ್ಲ. ಒಂದೇ ಒಂದು ಮಾತು ಫೋನಲ್ಲಿ ಕರೆದೆ, ಬಂದಿದ್ದಾರೆ, ಥ್ಯಾಂಕ್ ಯು. 2ನೇದು ಆ ಕಡೆ ಕುಂತಿರೋ MD ಕೌಶಿಕ್ ನಟರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಜಾದೂಗಾರರು ಹೌದು, ಇನ್ನೊಂದು ಏನೇನೋ ಇದೆ. ಅವರು ಅರ್ಧ ತಿಂಗಳಿಗೆ 15 ದಿವಸ ಇಂಡಿಯಾದಲ್ಲಿ ಇರ್ತಾರೆ, ಇನ್ನು 15 ದಿವಸ ಫಾರಿನ್ ಇರ್ತಾರೆ. ಬಟ್ ನನ್ನ ಟೈಮ್ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಇಲ್ಲಿ ಕರೆಯಕ್ಕೆ ಮುಖ್ಯ ಕಾರಣ ಅಂದ್ರೆ ನಾನು ಒಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ ಪೂರ್ಣ ಸತ್ಯ ಅಂತ, ಒಂದು ಸ್ಮಾಲ್ ಬಜೆಟ್. ಅದಕ್ಕೆ ಪ್ರೊಡ್ಯೂಸರ್ ಅವರು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವತ್ತು 6ನೇ ಸಿನಿಮಾದವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರಾಟಿಟ್ಯೂಡ್ ಆಗಿ ನಾನು MD ಕೌಶಿಕ್ ಅವ್ರಿಗೆ ಕರೆದಿದ್ದೀನಿ.
ಅಂದ್ರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನ ಬಳಸ್ಕೊಂಡೆ. ಸಂಜುಗ್ ನಾನು ಮೊದ್ಲಿಗೆ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸಂತೋಷ್ DM ಅವ್ರನ್ನ. ಸಿನಿಮಾ ಮಾಡುವಾಗ ಅವ್ರು ಯಾರೋ ಸ್ವಲ್ಪ ಬಿಟ್ಟಿದ್ರು, ಅಂದ್ರೆ ಬಜೆಟ್ ಹಿಂಗಂದ್ರೆ ಅವರು ಎಳೆದ್ಬಿಡ್ತಾರೆ ಬರೇ ಅಂತ. ಅವಾಗ ಸ್ವಲ್ಪ ಟೈಟ್ ಮಾಡ್ಬಿಟ್ಟಿದ್ರು. ಆದ್ರೆ 2 ವರ್ಷ ಆಯ್ತು, 1.25 ವರ್ಷ, ಇವತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅಷ್ಟು ಧಾರಾಳ ನಮ್ಮ ಮನುಷ್ಯ. ಯಾರು ಮಾಡ್ಲಿ, ಸಿನಿಮಾದ್ರ ಬಗ್ಗೆ ಹೇಳಿರ್ತಾರಲ್ಲ, ಹುಷಾರು ಸರ್ ಆಮೇಲೆ ಎಳೆದ್ಬಿಡ್ತಾರೆ ಅಂತ. ಆಮೇಲೆ ಅವರೇ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ, ಸಿನಿಮಾ ಮುಗಿದ್ಮೇಲೆ ಮನಾಲಿ ಒಂದು ಸಾಂಗ್ ಮಾಡೋಣ ಅಂದ್ರು. ಯಾರು ಹೇಳ್ತಾರ? ಅದು ಹೊಸ ಈ ತರ ಅಂತ ಸ್ಟಾರ್ ಕಾಸ್ಟ್ ಇಲ್ದಿರೋ ಆ ತರದ್ದು ಬ್ಯೂಟಿಫುಲ್ ಹಾರ್ಟ್ ಇರೋ ಪ್ರೊಡ್ಯೂಸರು ಅವರು. ನಾನು ನೆನ್ಪು ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದೆಗಡೆ ರೋಲ್ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದ್ದಾರೆ. ಆಮೇಲೆ ಇಲ್ಲಿ ಶೈಲೇಶ್ ಅಣ್ಣ ಇದ್ದಾರೆ. 15 ಜನ ಸೆಟ್ಟಲ್ಲಿ ಇರೋರು. ನಾವು ಏನಪ್ಪ ಇವ್ರು ಯಾವ್ದಾರು ಡಾನ್ ಗಿನ್ ಗ್ಯಾಂಗ ಅನ್ನೋ ತರ ಅನ್ಸೋದು. 2 ಕಾರ್ 3 ಕಾರ್ ಬರೋದು. ಮೊದಲು ಹಂಗೆ ಕೇಳೇ ಬಿಟ್ಟಿದ್ದೆ ಒಂದು ದಿವಸ, ಬಟ್ ಹಂಗಿಲ್ಲ. ಬಟ್ ಅವ್ರದ್ದು ಟೀಮ್ ಹಂಗಿದೆ ಸೂಪರ್ ಆಗಿ. ಅವ್ರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜು ಇನ್ನು ಮತ್ತೆ ಹೀರೋಯಿನ್ ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಎಲ್ಲರೂ ಮಾತಾಡಿದ್ರ. ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ತರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದ್ಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದ್ರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತೆ ನಮ್ಮ ಹೀರೋಯಿನ್ ಕಾರಣದಿಂದ ಅದನ್ನ ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟ್ ಅನ್ನ ಹೆಂಗೆ ಹೇಳ್ಬೋದು ಅಂತ ಮಾಡಿದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪು ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾನೆ, ಹೀರೋಯಿನ್ ಯಾಕೆ ಬರ್ತಾಳೆ, ಅವಳ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು. ಎಲ್ಲ ಪಾತ್ರಗಳು ನಮ್ಮ ಸುಂದರಮ್ಮ ಹೇಳ್ದಂಗೆ 2 ಸೀನ್ 3 ಸೀನ್ ಬರ್ತಾರೆ, ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ. ಆ ಥರದ್ದು ಒಬ್ಬೊಬ್ಬರದು ಒಂದೊಂದು ಕಥೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೆಯ್ಟೇಜು ಸೆಕೆಂಡ್ ಹಾಫ್ ಅಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಒಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟರ್. ನಾಯಕಂದ ಲವ್ ಫೇಲ್ಯೂರ್ ಆಗ್ಬಿಟ್ಟಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ತರ ಮಾಡಿದ್ದೀನಿ, ಎಷ್ಟು ಜನ ಒಪ್ತಿರೋಪಲ್ಲ ಗೊತ್ತಿಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳನ್ನೇ ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡ್ ಬಂದು ಇದಕ್ಕೆ ತಾನೇ ಇಚ್ಚೋಗ್ಬೇಕಾಗಿತ್ತು, ನಿಂತು ಕುಡಿ ಅನ್ನೋ ತರ ಕುಡಿಸ್ತಾಳೆ. ಆ ತರದ್ದು ಅಂದ್ರೆ ಒಂದು ಬೇರೆ ತರದ್ದು ಪ್ರಯೋಗ ಮಾಡಿದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ರು, ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ತರನು ಕೂಡ ಪ್ರಯತ್ನ ಮಾಡಿದ್ದೀನಿ. ಒಂದು ಹೀರೋಯಿನ್ ಇದ್ರು ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲಾ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ತರ ಫ್ಲೇವರ್ ಇದೆ, ಬಟ್ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಬಹಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಬಹಳ ರೋಸ್ಟ್ ಅಲ್ಲಿ ಪ್ರಪೋಸ್ ಮಾಡಿ ನಾನವ ಅಂತಲ್ಲ ಅಂದ್ರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರಿಗಾರು ಹಾರ್ಷ್ ಆಗಿ ಅನ್ಸಿದ್ರೆ ಕ್ಷಮೆ ಇರಲಿ. ಅವ್ರೊಂದು ಹಸಿವಿದೆ, ಇನ್ನು ನಾನು ಎಲ್ಲ ತರ ಆಗ್ಬಿಡ್ಬೇಕು, ನಾನು ಹಂಗಾಗ್ಬಿಡ್ಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡ್ಬೇಕು. 26 ವರ್ಷ ಆದ್ಮೇಲೆ ನಾನು ಈಗ ಮಂಜುನ ಕರ್ಸಕ್ಕಾಗಿದ್ದು, ಸಾರಾವೇಂದ್ರ ಸರ್ ಕರ್ಸಕ್ಕಾಗಿದ್ದು, ಪ್ರಜ್ವಲ್ ಕರ್ಸಕ್ಕಾಗಿದ್ದು. 26 ವರ್ಷ ಆದ್ಮೇಲೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯೋಗರಾಜ್ ಭಟ್ ಬಂದಿದ್ರು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬನ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತ ಇರುತ್ತೆ. ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದ್ ಬಂದ ಹಾದಿ, ನಾವು ಹೆಂಗ್ ಕಾಣ್ತೀವಿ, ಏನ್ ಕಲ್ತಿದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಹಾಗೆ ಹೇಳಿದ್ರೆ 10 ವರ್ಷದಿಂದ ಪ್ರಜ್ವಲ್ ನಾನು ಡೈರೆಕ್ಷನ್ ಮಾಡ್ಬೇಕಾಯ್ತು, ಆಗ್ಲಿಲ್ಲ. ಅದು ಆಸೆ ಆ ಥರದ್ದು ಇರುತ್ತೆ. ಡಿಸ್ಟರ್ಬ್ ಆಗಬೇಡಿ ಅಂತ ಕೇಳ್ಕೊಳ್ತಾ ಇದೀನಿ. ಏನಕ್ಕೆ ವಿಷಯ ಹೇಳಿದೆ? ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ. ಇದ ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಡೈರೆಕ್ಟರ್ ಆನ್ ಸೆಟ್ ಅಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡ್ಲೇಬೇಕಮ್ಮ ಅಂತ. ಡೈರೆಕ್ಟರ್ ಆರ್ಟಿಸ್ಟ್ ಅವರು ಇವರಿಗೆ ಚಪ್ಪಾಳೆ. ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಸೈಮಾ ಅವಾರ್ಡು, ಹಾಳು ಮೂಳು, ಮಾಡ್ಲಿಂಗು, ಶಾಪಿಂಗು ಏನೋ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನಾನು ಇಷ್ಟು ಕಣ್ಣಾಡಿಸು ಅಂದ್ರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದ್ರೆ ಅಷ್ಟೇ, ಇಷ್ಟು ಬೆರಳಿ ಮಾಡೋ ಅಷ್ಟೇ. ಹಂಗೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಟಾರ್ಚರ್ ಆಗಿದೆ. ನಾನು ಒಂಚೂರು ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕೋದ ಮುಂದಗಡೆ ಸಾರ್ ಅಂತ ನಿಂದಗಡೆ ಏನು ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾರೆ. ಗೊತ್ತಿದೆ ಅದು. ಗೋಳಿಕೋತಾನೆ ಗುರು ಸ್ಟ್ರಿಕ್ಟ್ ಸಿನಿಮಾಗಿದ್ದಾರೋ ಡೈರೆಕ್ಟ್ರಾ, ಇವನೇ ರಾಜಮೌಳಿ ತರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತವೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನ್ನ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು, ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಕಾತ್ಯಾಯಿನಿ ಪ್ಯಾನಿಕ್ ಆಗ್ಬಿಟ್ಟಿದ್ಲು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ ಕಂಡ್ರೆ ಭಯ ಅಂತ ಅಂದ್ಲು. ಭಯ ಎಲ್ಲ ಪಡ್ಬಿಡಮ್ಮ, ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಕಾತ್ಯಾಯಿನಿ. ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬಾ ಹೋಗ್ತಾ ಇರ್ತೀನಿ. ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ, ಎಲ್ಲ ಮಾತು ಮುಗಿಸ್ಬಿಡ್ತೀನಿ. ಏನೋ ಬಿಟ್ಟಿದ್ದೀನಿ ಅರುಣ್? ರಿಲೀಸ್ ಡೇಟ್ ಅಲ್ಲಿ ಬರ್ತೀನಿ. ಇದು ಈ ಫ್ಲೋ ಇನ್ ಬರ್ತ್ಬಿಟ್ಟಿದೆ. ವಿಜಯ ರಿಚಾ ಎಲ್ಲಿದ್ದೀರಾ?
ರೆಕಾರ್ಡಿಂಗ್ ಭಾಳ ಗೋಳಿ ಕೊಟ್ಟಿದ್ದೀನಿ. 4-3 4 ಸಲ ಚೇಂಜ್ ಮಾಡಿಸಿದ್ದೀನಿ. ಅದು ಒಳಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಕ್ಕೊಂಡು ರೆಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಂಗೆ ವಿದ್ಯಾ ನಾಗೇಶ್ 4 ಸಿನಿಮಾ ನನ್ನ ಜೊತೆ ಕ್ಯಾಮ್ರಾಗೆ ಕೆಲಸ ಮಾಡಿದ್ದಾರೆ. ಅಲ್ಲಿಂತಿರುವ ಅರುಣ್ ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ, ಆದರೂ ಕೂಡ ನಮ್ಮ ಜೊತೆ 4ನೇ 6ನೇ ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಆಗಿ. ಇನ್ನು ರಾಧಾ ಬಾಮ್ಮ ಬಾಮ್ಮ ಆಮೇಲೆ ಲಾಸ್ಟ್ ಟೈಮ್ ಬರ್ಕೊಡುದು ನಮ್ಮ ಮೇಕಪ್ ಆರ್ಟಿಸ್ಟ್. ಇವರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ, ಒಂದು ಟೀಮ್ ಆಗಿ, ಅಂದ್ರೆ ಅವ್ರು ಅದು ಕೆಲಸ ಮಾಡಬೇಕು ಇವ್ರಿಗೆ ಕೆಲಸ ಮಾಡಬೇಕು ಅಂತಾರೆ ಏನಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಇಲ್ಲಿ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲ ಏನೋ ಶೋ ಗರ್ಲ್ ಅಂತ ಏನಂತಾರಲ್ಲ ಆ ಥರ ಅನ್ಕೊಂಡಿಲ್ಲ. ಇಲ್ಲ, ನಮ್ಮ ಮೇಕಪ್ ಆರ್ಟಿಸ್ಟು 2 ಪಿಕ್ಚರ್ ನಮ್ಮ ಜೊತೆ ಕಂಟಿನ್ಯೂ ಕೆಲಸ ಮಾಡಿದ್ರಮ್ಮ, ಮುಂದೆನೂ ಮಾಡೋಣ. ಥ್ಯಾಂಕ್ ಯು. ಬೊಕ್ಕೆ ಏನು ಬೇಡ ಸುಂದರಮ್ಮ, ಬಜೆಟ್ ಉಳ್ಸಾರ ನೀನು ಎತ್ಕೊಂಡು ಅವ್ರ ಫ್ರೆಂಡ್ ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮನ್ನ ಮೇಲೆ ಬೊಕ್ಕೆ ಕೊಡ್ಬಿಟ್ಟು ಗೊತ್ತಾಗುತ್ತೆ ಬಂದ್ಬೇಡ. ಮುಂಜಾನೆ ಏನೋ ಕೇಳಿದ್ರಿ, ಇದು ಒಂದು ಮೊಬೈಲಲ್ಲಿ ಒಂದು ಏನಕ್ಕೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ರು ಗಂಡ ಹೆಂಡತಿ ತರ ನಿಂತಿದ್ರು. ಅದು ಏನೋ ಇಮಿಡಿಯೇಟ್ ಆಗಿ ಇದೇನೋ ಚೆನ್ನಾಗಿದೆಯಲ್ಲ, ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅವಾಗ ಈ ಬ್ಯಾಕ್ ಡ್ರಾಪ್ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ರಾಣಿಗಳಲ್ಲಿ ಸುಮ್ಮನೆ ಹಂಗೆ ಟ್ರಾವೆಲ್ ಮಾಡ್ತಾ ಅದೇ ಒಂದು ಚೂರು ಅಲ್ಲೊಂದು ಚೂರು ಬೆಳೆದು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡ್ಕೊಂಡೆ. ನನ್ನ ಪ್ರಕಾರ 100 ಜನ ಥಿಯೇಟರ್ ಬಂದ್ರೆ ಮಿನಿಮಮ್ 60 ಜನ ನಮ್ಮ ಸಿನಿಮಾನ 100% ಒಪ್ತಾರೆ ಅನ್ನೋ ಧೈರ್ಯ ನನಗಿದೆ. ಇದು ರೆಗ್ಯುಲರ್ ಜೋನರ್ ಒಡಿ ಬಡಿ ಅದು ಇದು ಮಸಾಲಾ ಐಟಮ್ಗಳು ಜಾಸ್ತಿ ಹಾಕಿಲ್ಲ, ಮನುಷ್ಯನ ಆಲೋಚನೆ. ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ. ಈ ಕತೆ ಒಂದು ಬಸ್ ಸ್ಟಾಪ್ ಹಿಂದೇನೋ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ, ಒಂದು ಯುವಕರ ಸಮಸ್ಯೆ ಇದೆ, ಯುವತಿಯರ ಸಮಸ್ಯೆ ಇದೆ, ಒಂದು ಅಪ್ಪ ಅಮ್ಮನ ಕತೆ ಇದೆ. ತುಂಬಾ ಕತೆಗಳನ್ನ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ನಾನೇ ಹೇಳ್ಕೊಂಡ್ರೆ ಅದು ತುಂಬಾ ಎಕ್ಸಾಗ್ರೇಷನ್ ಆಗುತ್ತೆ ಅಂತೇಳಿ ನನಗೆ ಹೇಳಕ್ ಮನ್ಸು ಬರ್ತಿಲ್ಲ. ಸಿನಿಮಾ ನೋಡಿದ್ರೆ ಇದಾಗ್ಬೋದು. ಒಂದು ಎಮೋಷನಲ್ ಜರ್ನಿ ಇದೆ, ಸರಿ ತಪ್ಪುಗಳ ಮಿಶ್ರಣಗಳಿದೆ. ಒಂದು ಕ್ಷಣ ಏನ್ ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇದೆ. ಲೈಫ್ ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾಳೆಗೂ ಕೂಡ ಇದೆ. ಮನ್ವಿತ್ ಹೇಳಿದಾಗೆ ಇವತ್ತೇ ಆಗಿಲ್ಲ, ನೀವು ಒಂದು 10 ವರ್ಷಕ್ಕೆ ಆಗ್ಬೋದು. ಸೊ ಆ ಥರದೆಲ್ಲ ಆಲೋಚನೆಗಳನ್ನ ನೋಡುಗರಲ್ಲಿ ಹಾಕ್ಬೋದಾದಂತಹ ಚಿತ್ರ ಅಂತ ಹೇಳ್ತೀನಿ ಮಂಜು.